ಮತ್ತೆ ಈಗ ಆ, ಎಷ್ಟು ಜನ ಇದ್ದೀರಾ ಅಂತ ನನ್ಗೆ ಗೊತ್ತಾಗಿಲ್ಲ. ನಿಮ್ಮಗಳ ಪರಿಚಯವನ್ನ ಈಗ ಮಾಡ್ಕೊಳಕ್ಕೆ ಬಯಸ್ತಾ ಇದ್ದೀನಿ. ಇದ್ದೀರಾ? ಯಾರಾದ್ರೂ ಆ ಲೈನ್ ಅಲ್ಲಿ ಇದ್ದೀರಾ? ಇದ್ದಾರೆ ಅಕ್ಕ. ಇದ್ದಾರಾ? ಎಲ್ಲ ಮಂಜುಳ ಮಾಡ್ತಾರಾ ಅಥವಾ? ಅಕ್ಕ, ಮಂಜುಳಕ್ಕ ಸ್ಟಾರ್ಟ್ ಮಾಡಿ ನೀವು. ಕೋಕಿಲಕ್ಕ ಇದ್ದಾರೆ. ಹೌದಾ? ಹಾ. ಓಕೆ ಓಕೆ. ಈಗ ವಿಷಯ ಏನು ಅಂತಂದ್ರೆ, ಮಕ್ಕಳಲ್ಲಿ ಶ್ರದ್ಧಾ, ಭಕ್ತಿ ಮತ್ತೆ ಜೀವನ ಮೌಲ್ಯವನ್ನ ಹೆಚ್ಚಿಸುವಲ್ಲಿ ಕಥೆಗಳ ಪಾತ್ರ ಅನ್ನೋ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ಈ ಕಥೆಗಳ ಪಾತ್ರ ಹೌದು. ಯಾಕೆಂದ್ರೆ ಕಥೆಗಳಿಂದ ನಮ್ಗೆ ಕೇಳೋದ್ರಿಂದ ಏನ್ ಪ್ರಯೋಜನ ಇದೆ, ಹೇಳೋದ್ರಿಂದ ಏನ್ ಪ್ರಯೋಜನ ಇದೆ, ಮತ್ತೆ ಆ ಕಥೆಗಳ ಉಪಯೋಗ ಏನು, ಇದನ್ನೆಲ್ಲ ನಾವು ಈಗ ಕೆಲವು ಅಂಶಗಳನ್ನ ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮಕ್ಕಳಿಗೆ ಕತೆ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಈ ಕತೆ ಹೇಳುವುದು ಬಹಳ ಹಿಂದಿನಿಂದಲೂ ರೂಢಿಯಲ್ಲಿದೆ. ಮತ್ತೆ ಎಳೆ ಮಕ್ಕಳುಗಳನ್ನ ನಾವು ಮಲಗಿಸ್ಬೇಕಾದ್ರೆ ಜೋ ಲಾಲಿ ಹೇಳ್ತಾ ಜೋಗಳದಲ್ಲಿ ಮಕ್ಕಳನ್ನ ಹಾಡಿನ ರೂಪದಲ್ಲಿ ಹಾಡನ್ನ ಹೇಳ್ತಾ ಮಲಗಿಸ್ತೀವಿ. ಹಾಗೇನೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಬುದ್ಧಿ ಬಂದು ಮಾತು ಬಂದು ಎಲ್ಲ ತಿಳುವಳಿಕೆ ಬರುತ್ತಲ್ಲ, ಅವಾಗ ನಾವು ಮಕ್ಕಳುಗಳಿಗೆ ಮಲಗಿಸುವಾಗ ಕಥೆಗಳನ್ನ ಹೇಳಿ ಮಲಗಿಸ್ತೀವಿ. ಅದೊಂದು ಪದ್ಧತಿ ಕೂಡ ನಮ್ಮಲ್ಲಿದೆ. ಮತ್ತೆ ಆ ಮಕ್ಕಳುಗಳಿಗೆ ಯಾರು ಆಟಕ್ಕಿಲ್ದಿದ್ದಾಗ ಬೇಜಾರಾದಾಗ ನಾವು ಮಕ್ಕಳಿಗೆ ಕಥೆಯನ್ನ ಹೇಳಿ ಆ ಮಕ್ಕಳ ಮನಸ್ಸಿಗೆ ಮುದವನ್ನ ತಂದು ಕೊಡ್ತೀವಿ. ಅಂದ್ರೆ ಆ ಮಕ್ಕಳ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಉಂಟಾಗೋ ತರ ನಾವು ಮಾಡ್ತೀವಿ. ಹೀಗೆ ಈ ಕಥೆ ಅನ್ನೋದು ಒಂದು ಮನರಂಜನೆಯನ್ನ ನೀಡುವಂತಹ ಒಂದು ಸಾಧನವೂ ಹೌದು ಅಂತ ಹೇಳ್ಬಹುದು. ಮಕ್ಕಳು ಕಥೆನ ಕೇಳೋದ್ರಿಂದ ಅವರ ಬುದ್ಧಿಶಕ್ತಿ ಚುರುಕಾಗುತ್ತೆ, ಮತ್ತೆ ಕಲ್ಪನಾ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದರಿಂದ ಮಕ್ಕಳಿಗೆ ಕಥೆಯನ್ನ ಹೇಳಿಸಿದ್ರೆ ಬರೀ ಕೇಳೋದ್ರಲ್ಲೇ ಅಷ್ಟೇ ಅಲ್ಲ, ಮಕ್ಕಳು ಕಥೆಯನ್ನ ಹೇಳಿಸ್ಬೇಕು ಮಕ್ಕಳು ಕೈಲುವೆ. ಆಗೇನಾಗುತ್ತೆ ಅಂದ್ರೆ ಅವ್ರಿಗೆ ಅವ್ರ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ಅವ್ರಿಗೆ ಕತೆ ಹೇಳುವಾಗ ಪದಗಳ ಜೋಡಣೆ, ವಾಕ್ಯ ರಚನೆ, ಹೀಗೆ ಇದೆಲ್ಲ ಮತ್ತೆ ನಿರರ್ಗಳವಾಗಿ ಮಾತನಾಡುವಂತಹ ಒಂದು ಸಾಮರ್ಥ್ಯ ಇದೆಲ್ಲ ಮಕ್ಕಳಲ್ಲಿ ಉಂಟಾಗುತ್ತೆ. ಹಿಂದೆ ಸಾಮಾನ್ಯವಾಗಿ ಕತೆ ಹೇಳಬೇಕಾದ್ರೆ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅಂತೆಲ್ಲ ಹೇಳ್ತಾ ಇದ್ದಿದ್ದು. ಅಂದ್ರೆ ರಾಜ ರಾಣಿಯರ ಕಥೆಯನ್ನ ನಾವು ಹೆಚ್ಚಾಗಿ ಬಳಸ್ತಾ ಇದ್ದಿದ್ದು. ಆದ್ರೆ ಕಾಲಕ್ರಮೇಣ ನಾಯಕ ನಾಯಕಿಯರ ಕಥೆ, ಹೀಗೆ ಕಥೆಗಳ ಪ್ರಾರಂಭ ಆಯ್ತು. ಅದೇನೇ ಇರ್ಲಿ, ರಾಜ ರಾಣಿ ಆಗ್ಬಹುದು ಅಥವಾ ನಾಯಕ ನಾಯಕಿಯರಾಗಬಹುದು, ಹೀಗೆ ಅವರ ಕಥೆಗಳನ್ನ ನಾವು ಹೇಳ್ತಾ ಇದ್ರೆ ಮಕ್ಕಳಲ್ಲಿ ಈಗ ನಾಯಕರಿಗೆ ಕೆಲವು ಗುಣಗಳಿರುತ್ತೆ. ಏನು ಅಂತಂದ್ರೆ ಅವನು ಸತ್ಕುಲ ಪ್ರಸೂತನಾಗಿರ್ಬೇಕು, ಸದ್ಗುಣವನ್ನ ಹೊಂದಿರ್ಬೇಕು, ಮತ್ತೆ ವೀರನಾಗಿರ್ಬೇಕು, ಶೂರನಾಗಿರ್ಬೇಕು, ಹೀಗೆ ಅನೇಕ ಒಳ್ಳೆ ಗುಣಗಳಿರುತ್ತವೆ. ಹಾಗೆ ನಾಯಕಿಗೂ ಕೂಡ ಅವಳು ರೂಪವಂತಳಾಗಿರ್ಬೇಕು, ಮೃದು ಸ್ವಭಾವದವಳಾಗಿರ್ಬೇಕು, ಸತ್ಕುಲ ಪ್ರಸೂತಳಾಗಿರ್ಬೇಕು, ಹೀಗೆ ಬೇಕಾದಷ್ಟು ಒಳ್ಳೊಳ್ಳೆ ಗುಣಗಳಿರುತ್ತವೆ. ಆ ಮಕ್ಕಳುಗಳಿಗೆ ನಾವು ಇಂತಹ ರಾಜಾರಾಣಿಯರ ಕಥೆಗಳನ್ನ ನಾವು ಹೇಳ್ತಾ ಬಂದ್ರೆ ಆ ಕಥಾನಾಯಕನ ಪಾತ್ರದಲ್ಲಿ ತಮ್ಮನ್ನ ಆ ಗುಣಗಳನ್ನ ಸದ್ಗುಣಗಳನ್ನ ತಮ್ಮಲ್ಲಿ ಜೋಡಿಸ್ಕೊಳ್ತಾ ಹೋಗ್ತಾರೆ. ಮತ್ತೆ ಅದನ್ನ ತಮ್ಮಲ್ಲಿ ಅಳವಡಿಸ್ಕೊಂಡು ಮುಂದೆ ಸಮಾಜದಲ್ಲಿ ಸತ್ಕಾರ್ಯಗಳನ್ನ ಮಾಡಿ ಎಲ್ಲರಿಗೂ ಮಾದರಿ ಆಗ್ತಾರೆ. ಮತ್ತೆ ನಮ್ಮ ಕಥೆಗಳನ್ನ ನಾವು ಹೆಚ್ಚಾಗಿ ಎಲ್ಲಿ ನೋಡಬಹುದು ಅಂತಂದ್ರೆ ಐತಿಹಾಸಿಕ ಮಹಾಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತ, ಇಲ್ಲಿ ಕಥೆಗಳ ಸಮುದ್ರವೇ ಅಡಗಿದೆ. ಈಗ ಕೆಲವು ಕಥೆಗಳಿಂದ ಏನೇನ್ ವಿಷಯ ಅರಿವಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಮೊದಲಿಗೆ ಶ್ರೀಕೃಷ್ಣನ ಬಾಲಲೀಲೆಗಳು. ಬಾಲಲೀಲೆಗಳನ್ನ ನಾವು ಅಲ್ಲಲ್ಲಿ ನಾವು ನೋಡಬಹುದು. ಮಹಾಭಾರತದಲ್ಲೂ ಕೂಡ ಕೃಷ್ಣ ಬಾಲ್ಯದಲ್ಲಿ ಪೂತನಿ, ಕಂಸ, ವೃಷಾಸುರ ಮುಂತಾದವರೆಲ್ಲ ಸಂಹಾರ ಮಾಡ್ತಾನೆ. ಆ ಸಂಹಾರ ಮಾಡಿದ ಕಥೆಗಳನ್ನ ಮಕ್ಕಳಿಗೆ ಕೇಳಿಸ್ಕೊಳ್ಬೇಕು. ಮತ್ತೆ ಅವನು ಗೋವರ್ಧನ ಗಿರಿಯನ್ನ ತನ್ನ ಬೆರಳಿನಲ್ಲಿ ಎತ್ತಿ ಹಿಡಿದ ಆ ಆ ಪ್ರಸಂಗವನ್ನ ಹೇಳಿದಾಗ ಮಕ್ಕಳಿಗೆ ಅದನ್ನ ಕೇಳಿದಾಗ ಏನಾಗುತ್ತೆ, ನಮಗೂ ಕೂಡ ಅದನ್ನ ಕೇಳಿದ್ರೆ ನಿಜವಾಗ್ಲೂ ಕೃಷ್ಣ ದೇವ್ರೇನೆ. ಯಾಕೆಂದ್ರೆ ಅವನ ದೈವತ್ವ ನಿಶ್ಚಿತ ಆಗೋಗುತ್ತೆ ಈ ಪ್ರಸಂಗಗಳನ್ನೆಲ್ಲ ನಾವು ಕೇಳಿದ್ರೆ. ಯಾಕೆಂದ್ರೆ ಮಕ್ಕಳಲ್ಲಿ ಎಲ್ಲಾದ್ರೂ ಈ ತರ ಕೆಲಸಗಳನ್ನ ಮಾಡೋಕ್ ಸಾಧ್ಯನಾ? ಮತ್ತೆ ಇಂತಹ
ಬಾಲಲೀಲೆಗಳು ಇದು ದೇವರ ಕೈಲಿ, ದೇವರ ಲೀಲೆಗಳಿಂದ ಮಾತ್ರ ಸಾಧ್ಯ ಇಂತಹ ಕೆಲಸ. ಇಂತಹ ಕೃಷ್ಣನ ಬಾಲಲೀಲೆಗಳನ್ನ ನಾವು ಕೇಳ್ತಾ ಹೋದ್ರೆ, ಮಕ್ಕಳಿಗೆ ಹೇಳ್ತಾ ಹೋದ್ರೆ ಎಂತ ಕೇಳುಗರಿಗೆ ಮೈ ರೋಮಾಂಚನ ಆಗುತ್ತೆ, ಮತ್ತೆ ಅವರು ಭಕ್ತಿ ಪರವಶರಾಗುವುದರಲ್ಲಿ ಸಂದೇಹವೇ ಇಲ್ಲ. ಹಾಗೆ ನಾವು ಶಿಶುಪಾಲನ ಶಿಶುಪಾಲನ ವಧೆ ಅಂತ ಒಂದು ಕತೆ ಇದೆ. ಆ ಶಿಶುಪಾಲನ ವಧೆಯನ್ನ ನಾವು ಮಾಡಿದಂತಹ ಕಥೆನ ನಾವು ಕೇಳಿದಾಗ ಕೃಷ್ಣನ್ಗೆ ಎಷ್ಟು ತಾಳ್ಮೆ ಇತ್ತು, ಸಹನೆ ಇತ್ತು ಅನ್ನೋದು ಎಂಬ ಅರಿವಾಗುತ್ತೆ. ಇದರಿಂದ ನಾವು ತಾಳ್ಮೆಯನ್ನ, ಸಹನೆಯನ್ನ ನಮ್ಮ ಜೀವನದಲ್ಲಿ ತುಂಬಾ ತಾಳ್ಮೆ ಮುಖ್ಯ, ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಪಾಠ ಮಕ್ಕಳಿಗೆ ಉಂಟಾಗುತ್ತೆ. ಶಿಶುಪಾಲ ಶಿಶುಪಾಲ 100 ತಪ್ಪುಗಳನ್ನ ಮಾಡುವವರೆಗೂ ಕೃಷ್ಣ ಕಾಯ್ತಾನೆ ಅವನು. ಎಷ್ಟು ಆ ಸಮಯದಲ್ಲಿ ಆ ಶಿಶುಪಾಲ ಎಷ್ಟು ಅವನನ್ನ ನಿಂದಿಸ್ತಾನೆ, ಜರಿತಾನೆ, ಎಷ್ಟು ಇದ್ ಮಾಡಿದ್ರು ಅವನ ಕೋಪ ಬಂದ್ರು ಕೂಡ ಅವನು ತಡ್ಕೊಂಡು ಅದನ್ನ ಸಹನೆಯಿಂದ ಇರ್ತಾನೆ. ಈ ಕೊನೆಗೆ ಅವನು 100 ತಪ್ಪು ಮಾಡಿ 101ನೇ ತಪ್ಪು ಬಂದಾಗ ಅವನು ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನ ಕತ್ತರಿಸ್ತಾನೆ. ಹೀಗೆ ಕೃಷ್ಣನ ಸಹನಾ ಶಕ್ತಿಯನ್ನ ಕೇಳಿದ್ರೆ ನಮ್ಗೆ ಈ ಕಥೆಯಿಂದ ನಮ್ಗೆ ನಿಜವಾಗ್ಲೂ ಕೇಳುಗರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ತಾಳ್ಮೆ ಯಾರಿಗಿರುತ್ತೆ? ದೇವ್ರಿಗಲ್ದೆ ಮನುಷ್ಯರಿಗೆ ನಮ್ಗೆ ಏನಾದ್ರೂ ಒಬ್ರು ಏನಾದ್ರೂ ಒಂದು ಬೈದ್ರೆ ತಕ್ಷಣ ನಾವು ನನ್ನನ್ ಹೀಗಂತೀಯ ಅಂತ ನಾವ್ ಏನಾದ್ರೂ ಒಂದು ರಿಯಾಕ್ಟ್ ಮಾಡ್ತೀವಲ್ವಾ? ಆದ್ರೆ ನಿಜವಾಗ್ಲೂ ಕೃಷ್ಣ 100 ನಿಂದನೆಗಳನ್ನ ಕೇಳಿಸ್ಕೊಂಡು ಅವನು ಅಷ್ಟು ತಾಳ್ಮೆಯಿಂದ ಕಾಯ್ತಿದ್ದನ್ನ ನೋಡಿದ್ರೆ, ತಾಳಿದವನು ಬಾಳಿಯಾನು ಎಂಬ ಗಾದೆಯಲ್ಲಿ ನಮ್ಗೆ ಈ ಕಥೆಗೆ ಒಂದು ಪುಷ್ಟಿಯನ್ನ ನೀಡುತ್ತೆ. ಹಾಗೆಯೇ ನಾವು ಇದು ಯಾವುದು ನೆಕ್ಸ್ಟ್ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಕಾಡಿಗೆ ಹೋದ ಪ್ರಸಂಗ. ಈ ಪ್ರಸಂಗವನ್ನು ವರ್ಣಿಸಿದಾಗ ಮಕ್ಕಳ ಮನಸ್ಸಲ್ಲಿ ಏನಾಗುತ್ತೆ, ನಾನು ಕೂಡ ನನ್ನ ತಂದೆಯ ಮಾತನ್ನ ಕೇಳ್ಬೇಕು, ತಂದೆ ತಾಯಿಯರ ಮಾತನ್ನ ಮೀರಬಾರ್ದು, ಅವರ ಗೌರವವನ್ನ ಕಾಪಾಡ್ಬೇಕು, ಅವರ ಆದರ್ಶಗಳಿಗೆ, ತತ್ವಗಳಿಗೆ ನಾವು ಬೆಲೆ ಕೊಡ್ಬೇಕು ಅಂತೆಲ್ಲ ಅನ್ಸುತ್ತೆ. ಮತ್ತೆ ಮಕ್ಕಳಲ್ಲಿ ಸದ್ಭಕ್ತಿ, ಸನ್ಮಾರ್ಗಗಳು, ಸದ್ಗುಣಗಳು ಇದೆಲ್ಲ ಮನೆಯಿಂದಲೇ ಪ್ರಾರಂಭ ಆಗುತ್ತೆ. ಮಾತೃದೇವೋ ಭವ, ಪಿತೃದೇವೋ ಭವ ಎಂಬ ಉಪನಿಷತ್ ವಾಕ್ಯಗಳು ಇಲ್ಲಿ ಸಾರ್ಥಕ್ಯವನ್ನು ಪಡೆಯುತ್ತವೆ. ಹೀಗೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಶ್ರವಣ ಕುಮಾರನ ಕಥೆ, ಇದನ್ನ ಮಕ್ಕಳಿಗೆ ಹೇಳಿದಾಗ ತಂದೆ ತಾಯಿಗಳ ಬಗ್ಗೆ ಇನ್ನೂ ಭಕ್ತಿ, ಗೌರವ ಇಮ್ಮಡಿಯಾಗುತ್ತೆ. ಯಾಕೆ ಅಂತಂದ್ರೆ ಆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನ, ಅವರ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅವರನ್ನ ನಾವು ಯಾವ ತರ ನೋಡ್ಕೊಳ್ಬೇಕು, ಶ್ರವಣ ಕುಮಾರ ಹೇಗೆ ತಂದೆ ತಾಯಿಯರ ಕುರುಡರಾಗಿದ್ರು ಕೂಡ ಅವರ ಸೇವೆ ಮಾಡ್ಕೊಂಡು ಅವ್ರನ್ನ ತೀರ್ಥ ಕ್ಷೇತ್ರಗಳಿಗೆಲ್ಲ ಕರ್ಕೊಂಡು ಹೋಗ್ತಿರ್ತಾನಲ್ಲ, ಆ ತರ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ವಯಸ್ಸಾದವ್ರನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಇದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಅಂತ ಇದೆ. ಅಂದ್ರೆ ನಾವು ನಿತ್ಯವೂ ನಮ್ಗೆ ಯಾರು ವೃದ್ಧರ ಸೇವೆಯನ್ನ ಮಾಡ್ತಾರೋ, ಅಂದ್ರೆ ವೃದ್ಧರಿಗೆ ಗೌರವವನ್ನು ಕೊಡ್ಬೇಕು, ವೃದ್ಧರ ಸೇವೆ ನಾವು ಕೈಲಾಗದೆ ಇದನ್ನ ನಾವು ಮಾಡ್ಕೊಡ್ಬೇಕು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಚತ್ವಾರಿ ತಸ್ಯ ವರ್ಧಂತೆ, ಅವನಿಗೆ 4 ಹೆಚ್ಚಾಗುತ್ತಂತೆ. ಯಾವ್ದು 4? ಆಯುರ್ವಿದ್ಯಾ ಯಶೋಬಲಂ ಅಂತ. ಆಯಸ್ಸು, ವಿದ್ಯೆ, ಯಶಸ್ಸು, ಕೀರ್ತಿ, ಮತ್ತೆ ಬಲ, ಸ್ಟ್ರೆಂತ್ ಇವೆಲ್ಲ ಹೆಚ್ಚಾಗುತ್ತೆ. ಅಂದ್ರೆ ನಾವು ಇದನ್ ತಾನೇ ನಮ್ಗೆ ಬೇಕಾಗಿದ್ದಿದೆ, ಇದಕ್ಕೋಸ್ಕರ ನಾವು ಏನೇನೋ ಮಾಡ್ತೀವಿ. ಆದ್ರೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳು, ವೃದ್ಧರು, ವಯಸ್ಸಾದವ್ರನ್ನ ನಾವು ನೋಡ್ಕೊಳ್ಳೋದ್ರಿಂದ ಇದೆಲ್ಲ ಸಿಗುತ್ತೆ ಅಂತ ಈ ಸುಭಾಷಿತ ಹೇಳ್ತಾ ಇದೆ. ಹಾಗಾಗಿ ಮತ್ತೆ ನಾವು ಇಂದಿನ ದಿನಗಳಲ್ಲಿ ವಯಸ್ಸಾದ ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವುದನ್ನ ನಾವು ಹೆಚ್ಚಾಗಿ ಕಾಣ್ತಾ ಇದೀವಿ. ಹಾಗಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಇಂತಹ ನೀತಿ ಪಾಠಗಳನ್ನ ಹೇಳ್ತಾ ಬಂದ್ರೆ ಈ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಒಂದು ಸಮಸ್ಯೆ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗಬಹುದು ಅಂತ ನನ್ನ ಅನಿಸಿಕೆ. ಮತ್ತೆ ಇನ್ನು ಮಾತೃದೇವೋಭವ ಆಯ್ತು, ಪಿತೃದೇವೋಭವ ಆಯ್ತು, ಈಗ ಆಚಾರ್ಯ ದೇವೋಭವ ಅಂತ 3ನೇ ಸ್ಥಾನವನ್ನು ಗುರುಗಳಿಗೆ ಕೊಟ್ಟಿದ್ದೀವಿ. ಹೇಗೆ ಇಲ್ಲಿ ಏಕಲವ್ಯನ ಕಥೆ, ಏಕಲವ್ಯನ ಗುರುಭಕ್ತಿ, ಹೇಗೆ ಇವನು
ಎಷ್ಟು ಗುರುಭಕ್ತಿ ಇತ್ತು ಅಂದ್ರೆ ಏಕಲವ್ಯಂಗೆ ದ್ರೋಣಾಚಾರ್ಯರ ಮೇಲೆ ಆ ದ್ರೋಣರ ಪ್ರತಿಮೆಯನ್ನ ಮಾಡ್ಕೊಂಡು ಅದರ ಮುಂದೆ ದಿನವೂ ಅದನ್ನ ಪೂಜೆ ಮಾಡಿ ಆ ಪ್ರತಿಮೆಯ ಮುಂದೆ ಧನುರ್ವಿದ್ಯೆಯನ್ನ ಅಭ್ಯಾಸ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಏನಾಗುತ್ತೆ ಅಂತಂದ್ರೆ ಅವನು ಅಭ್ಯಾಸವನ್ನ ಮಾಡಿ ಸತತವಾಗಿ ಮಾಡ್ತಾ ಇರೋದ್ರಿಂದ, ಅಂದ್ರೆ ಇಲ್ಲಿ ನಾವು ಕಷ್ಟಪಟ್ಟರೆ ಫಲ ಉಂಟು ಅನ್ನೋ ಒಂದು ನೀತಿ ಪಾಠವನ್ನ ಕೂಡ ನಾವ್ ಇಲ್ಲಿ ತಿಳ್ಕೊಳ್ಬಹುದು. ಅವನು ಎಷ್ಟು ಕಷ್ಟಪಟ್ಟು ಬಿಲ್ವಿದ್ಯೆಯನ್ನ ಕಲಿತಾನೆ. ಮತ್ತೆ ಜೊತೆಗೆ ಇವರು ದ್ರೋಣಾಚಾರ್ಯರು ಅರ್ಜುನನ್ಗೆ ಮಾತು ಕೊಟ್ಬಿಟ್ಟಿರ್ತಾರೆ, ನಿನ್ನನ್ನ ಪ್ರಪಂಚದಲ್ಲಿ ಅದ್ವಿತೀಯನನ್ನಾಗಿ ಮಾಡ್ತೀನಿ ಅಂತ. ಹಾಗಾಗಿ ಅವರು ಏಕಲವ್ಯನ ಬಳಿ ನಿನ್ನ ಬಲಗೈ ಹೆಬ್ಬೆರಳನ್ನ ನನಗೆ ಕತ್ತರಿಸಿ ಕೊಡು ಅಂತ ಗುರುದಕ್ಷಿಣೆಯಾಗಿ ಕೊಡು ಅಂತ ಕೇಳ್ಬಿಡ್ತಾರೆ. ಹಾಗಾಗಿ ಅವನು ಹಿಂದೆ ಮುಂದೆ ನೋಡ್ದೆ ಗುರುಗಳು ಯಾಕೆ ಕೇಳಿದ್ರು, ನಾವಾಗಿದ್ರೆ ನಾನ್ ಯಾಕೆ ಕೊಡ್ಲಿ ಅಂತ ನಾವು ಈಗ ಹೇಳ್ತಾ ಇದ್ವಿ, ಕೊಟ್ಬಿಡ್ತಿದ್ವ ತಕ್ಷಣ. ಆದ್ರೆ ಅವನು ಹಿಂದೆ ಮುಂದೆ ನೋಡ್ದೇನೆ ಗುರುಗಳಿಗೆ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ಕೊಟ್ಬಿಡ್ತಾನೆ. ಅಂದ್ರೆ ಇಲ್ಲಿ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಆಜ್ಞಾ ಗುರುಣಾಂ ಹೆವಿಚಾರಣೀಯ ಅಂತ ಹೇಳ್ತಾರೆ. ಅಂದ್ರೆ ಗುರುಗಳ ಆಜ್ಞೆಯನ್ನು ವಿಚಾರಿಸದೆ ಮಾಡಬೇಕು, ಏನು ಎತ್ತ ಯಾಕೆ ಅಂತ ಏನು ಕೇಳದೆ ಮಾಡ್ಬಿಡ್ಬೇಕು ಅಂತ. ಅಂದ್ರೆ ನಾವು ಗುರು ಅಂತಂದ್ರೆ ಇಲ್ಲಿ ನಮ್ಗೆ ತಂದೆನೂ ಆಗುತ್ತೆ, ತಾಯಿನೂ ಆಗುತ್ತೆ, ಗುರುಗಳು ಆಗುತ್ತೆ, ಗುರು ಹಿರಿಯರು ಅಂತ ಹೇಳ್ತೀವಿ. ಅಂದ್ರೆ ದೊಡ್ಡವ್ರಿಗೆಲ್ರಿಗೂ ಗುರು ಅಂತಾನೆ ಒಂದು ಅರ್ಥ ಬರುತ್ತೆ. ಹಾಗಾಗಿ ನಾವು ತಂದೆ ತಾಯಿಗಳ ಮಾತನ್ನು ಕೂಡ ನಾವು ಕೇಳ್ಬೇಕು. ಯಾಕೆಂದ್ರೆ ತಂದೆ ತಾಯಿಗಳು ಮಕ್ಕಳ ಒಳ್ಳೇದಕ್ಕೋಸ್ಕರನೇ ಹೇಳೋದು. ಅವ್ರು ನಮ್ ಕೆಟ್ಟದಕ್ಕೆ ಮಕ್ಕಳಿಗೆ ಕೆಟ್ಟದನ್ನ ಬಯಸೋದಿಲ್ಲ. ಹಾಗಾಗಿ ನಾವು ತಂದೆ ತಾಯಿಗಳ ಮಾತನ್ನ, ಗುರುಗಳ ಮಾತನ್ನ ವಿಚಾರಿಸದೆ ಮಾಡ್ಬೇಕು ಅನ್ನೋ ಒಂದು ಇಲ್ಲಿ ಒಂದು ಪಾಠವನ್ನ ನಾವಿಲ್ಲಿ ತಿಳ್ಕೊಬಹುದು, ಒಂದು ನೀತಿಯನ್ನ. ಮತ್ತೆ ಪುರಂದರದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದು ಪುರಂದರದಾಸರ ಹಾಡೇ ಇದೆ. ಇದನ್ನ ಇಲ್ಲಿ ನಾವು ನೆನ್ಸ್ಕೊಳ್ಬಹುದು. ಹಾಗೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಮದಗ್ನಿ, ರೇಣುಕಾದೇವಿ ಜಮದಗ್ನಿಯರ ಕಥೆ. ಅಲ್ಲಿ ಜಮದಗ್ನಿ ಕೂಡ ಅವಳು ರೇಣುಕೆಯ ಮೇಲೆ ಒಮ್ಮೆ ಕೋಪ ಬಂದಾಗ ಅವಳು ಅವನಿಗೆ 4 ಜನ ಗಂಡ್ಮಕ್ಳು ಇರ್ತಾರೆ, ಅವರನ್ನ ನೀ ಒಬ್ಬೊಬ್ಬರ ಕರೆದು ತಾಯಿಯ ತಲೆಯನ್ನ ಕತ್ತರಿಸು ಅಂತ ಹೇಳ್ತಾರೆ. ಆಗ ಅಪ್ಪಣೆ ಮಾಡಿದಾಗ ಇವರು 3 ಜನ ಒಪ್ಕೊಳ್ಳಿಲ್ಲ. ಕೊನೆಗೆ ಅವರ ಮಗ ಪರಶುರಾಮ ತಂದೆಯ ಮಾತನ್ನ ವಿಚಾರ ಮಾಡ್ದೆ, ಹಿಂದೆ ಹೇಳಿದ್ನಲ್ಲ ನಾನು, ಗುರುಗಳ ಮಾತನ್ನ ವಿಚಾರಿಸದೆ ಯಾಕೆ ಏನು ಅಂತ ಕೇಳದೆ ಮಾಡ್ಬೇಕು ಅಂತ, ಅದು ಇಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ ನೋಡಿ. ಇದು ಅವನು ಯಾಕೆ ಏನು ಅಂತ ವಿಚಾರ ಮಾಡದೆ ತಕ್ಷಣವೇ ತಾಯಿಯ ತಲೆಯನ್ನ ಕತ್ತರಿಸ್ತಾನೆ. ಆಗ ಅವನ ತಂದೆಗೆ ಜಮದಗ್ನಿಗೆ ತುಂಬಾ ಸಂತೋಷ ಆಗಿ, ನನ್ನ ಮಗ ನನ್ನ ಮಾತನ್ನ ಕೇಳಿದ್ನಲ್ಲ ಅಂತ ಸಂತೋಷ ಆಗಿ, ಏನ್ ವರ ಬೇಕು ಕೇಳ್ಕೊ ಅಂತ ಹೇಳ್ತಾನೆ. ಆಗ ಅವನು ನನ್ನ ತಾಯಿಯಾದ ರೇಣುಕೆಯನ್ನ ಬದುಕ್ಸು ಅಂತ ಕೇಳ್ಕೊತಾನೆ. ಇದರಿಂದ ಅವನು ಜಮದಗ್ನಿ ರೇಣುಕೆಯನ್ನ ಬದುಕಿಸ್ತಾನೆ. ಹೀಗೆ ನಾವು ಗುರುಗಳ ಮಾತನ್ನ, ತಂದೆ ತಾಯಿಯರ ಮಾತನ್ನ ಕೇಳ್ಬೇಕು, ವಿಚಾರಿಸದೆ ಅವರ ಅಪ್ಪಣೆಯನ್ನ ಪಾಲಿಸ್ಬೇಕು. ಆಗ ನಮ್ಗೆ ಆ ಟೈಮಲ್ಲಿ ನಾವು ವಿಚಾರಿಸದೆ ಮಾಡಿದ್ರು ಕೂಡ ಕೊನೆಯಲ್ಲಿ ನಮ್ಗೆ ಒಳ್ಳೇದೇ ಆಗುತ್ತೆ ಅನ್ನೋ ಒಂದು ನೀತಿಯನ್ನ ನಾವಿಲ್ಲಿ ನೋಡ್ಬಹುದು. ಮತ್ತೆ ಇದೇ ಪರಶುರಾಮ ಕರ್ಣನಿಗೆ ಶಾಪ ಕೊಟ್ಟ ಕತೆ. ನೆಕ್ಸ್ಟ್ ಏನು ಅಂತಂದ್ರೆ ಪರಶುರಾಮ ನಾವು ಇಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿದ್ವಿ. ಗುರುವಿಗೆ ಒಳ್ಳೇದ್ ಮಾಡ್ಬೇಕು, ಗುರುವಿನ ಮಾತನ್ನ ಕೇಳ್ಬೇಕು, ಇದರಿಂದ ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳಿದ್ವಲ್ಲ. ಹಾಗೆ ಗುರುವಿನ ಕೋಪಕ್ಕೆ ಗುರಿಯಾಗಬಾರ್ದು ಅನ್ನೋ ಒಂದು ನೀತಿಯನ್ನ ಇದರಿಂದ ತಿಳಿಬಹುದು. ಏನು ಅಂತಂದ್ರೆ ಪರಶುರಾಮರು ಅಸ್ತ್ರವಿದ್ಯೆಯನ್ನ ಹೇಳ್ಕೊಡ್ತಾ ಇರ್ತಾರಲ್ಲ, ಅವಾಗ ಅವ್ರು ಬರೀ ಬ್ರಾಹ್ಮಣರಿಗೆ ಮಾತ್ರ ಹೇಳ್ಕೊಡ್ತಾ ಇರ್ತಾರೆ. ಕರ್ಣ ಏನ್ ಮಾಡ್ತಾನೆ, ಅವನು ಕ್ಷತ್ರಿಯನಾದ್ರೂ ಕೂಡ ಬಿಲ್ವಿದ್ಯೆಯನ್ನ ಕಲಿಬೇಕು, ಅಸ್ತ್ರವಿದ್ಯೆಯನ್ನ ಕಲಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವನ್ ಏನ್ ಮಾಡ್ತಾನೆ, ಸುಳ್ಳು ಹೇಳ್ಬಿಡ್ತಾನೆ, ನಾನು ಬ್ರಾಹ್ಮಣ ಅಂತ ಹೇಳಿ ಅವರಲ್ಲಿ ಅಸ್ತ್ರವಿದ್ಯೆಯನ್ನ ಕಲಿಯಕ್ಕೆ ಶಿಷ್ಯತ್ವವನ್ನ ಹೊಂದುತ್ತಾನೆ. ಮತ್ತೆ ಅವನು ಶಿಷ್ಯನಾಗಿ ಪರಶುರಾಮರ ಬಳಿ ಎಲ್ಲ ವಿದ್ಯೆಯನ್ನು, ಅಸ್ತ್ರವಿದ್ಯೆಯನ್ನು ಕಲಿತು ಬಿಡ್ತಾನೆ. ಆದ್ರೆ ಕೊನೆಯಲ್ಲಿ ಪರಶುರಾಮರಿಗೆ ಗೊತ್ತಾಗೋಗುತ್ತೆ, ಇನ್ನೇನು ಮನೆಗೆ ಹೊರಗ್ಬೇಕು ಅವನು. ಆ ಟೈಮಲ್ಲಿ ಇವ್ರಿಗೆ ಗೊತ್ತಾಗೋಗುತ್ತೆ, ಇವನು ಕ್ಷತ್ರಿಯ, ಒಂದು ದುಂಬಿಯ ಅವನ ತೊಡೆಯನ್ನ ಕೊರೆದ್ಬಿಟ್ಟು ರಕ್ತ ಸುರಿಯುತ್ತೆ, ಅದ್ ಕಥೆ ಇದೆ. ಆ ಕಥೆಯಿಂದ ಇವ್ರಿಗೆ ಇದರಿಂದ ಗೊತ್ತಾಗೋಗುತ್ತೆ, ಇವನು ಕ್ಷತ್ರಿಯನಾದವನು ತನ್ನ ನೋವನ್ನ ತಡ್ಕೊಳ್ತಾನೆ, ಬ್ರಾಹ್ಮಣನಾದವನು ತಡೆಯೋದಿಲ್ಲ. ಹಾಗಾಗಿ ನೀನು ಕ್ಷತ್ರಿಯ ಅಂತ ನೀನ್ ಯಾಕೆ ಸುಳ್ಳು ಹೇಳ್ದೆ ಅಂತೆಲ್ಲ ಕೇಳ್ತಾರೆ. ಆಗ ಅವ್ರಿಗೆ ತುಂಬಾ ಕೋಪ ಬಂದು
ನೀನು ನನ್ನಲ್ಲಿರುವ ಅಸ್ತ್ರ ವಿದ್ಯೆಯನ್ನೆಲ್ಲ ಕಲ್ತಿದೀಯಾ, ಆದ್ರೆ ಅದು ಸಮಯಕ್ಕೆ ನಿನ್ಗೆ ಮರ್ತು ಹೋಗ್ಲಿ. ಆ ಅಸ್ತ್ರವಿದ್ಯೆಯನ್ನ ಪ್ರಯೋಗ ಮಾಡ್ಬೇಕು ಅಂದ್ರೆ ಅದಕ್ಕೆ ಮಂತ್ರಗಳಿರುತ್ತವೆ, ಆ ಮಂತ್ರ ನಿನಗೆ ಮರ್ತು ಹೋಗ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಹೀಗೆ ಅದರಿಂದ ಏನಾಗುತ್ತೆ ಅಂದ್ರೆ ನಾವ್ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಒಂದ್ ಸುಳ್ಳನ್ನ ಮುಚ್ಚೋಕೆ ಇನ್ನೊಂದ್ ಸುಳ್ಳು ಹೇಳುದು, ಆ ಸುಳ್ಳನ್ನ ಮುಚ್ಚೋಕೆ ಇನ್ನೊಂದ್ ಸುಳ್ಳು ಹೇಳುದು, ಹೀಗೆ ಸುಳ್ಳಿನ ಮಾಲೆಯಲ್ಲಿ ನಾವು ಆ ಸುಳಿಯಲ್ಲಿ ಸಿಕ್ಕಾಕೊಂಡು ನಾಶ ಆಗ್ಬೇಕಾಗತ್ತೆ. ಮತ್ತೆ ನಾವು ಆ ನೀತಿ ಕಥೆಗಳು, ಈಗ ನೀತಿ ಕಥೆಗಳ ಬಗ್ಗೆ ಹೇಳಿದ್ರೆ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ಅಂದ್ರೆ ನಾವು ಈ ನೀತಿ, ಎಷ್ಟೋ ನೀತಿಗಳಿವೆ. ಸಜ್ಜನರ ಸಹವಾಸವನ್ನ ಮಾಡ್ಬೇಕು. ಮಕ್ಕಳಿಗೆ ಮೇನ್ ಆಗಿ ಬೇಕಾಗಿರೋದು ಅದು ಒಳ್ಳೆಯ ಸತ್ಸಂಗ, ಸಜ್ಜನರ ಸಹವಾಸವನ್ನ ಮಾಡ್ಬೇಕು ಅನ್ನೋದು. ಈ ಈ ಒಳ್ಳೆಯ ಗೆಳೆಯರ ಸಹವಾಸ ಮಾಡ್ಬೇಕು ಅಂತ ನೀತಿಯನ್ನು ತಿಳಿಸುವಂತಹ ಲೆಕ್ಕವಿಲ್ಲದಷ್ಟು ಪುಸ್ತಕಗಳು ನಮಗೆ ಸಿಗುತ್ತವೆ. ಪಂಚತಂತ್ರ, ಹಿತೋಪದೇಶ, ಕಥಾ ಸರಿಸಾಗರ, ವಿಕ್ರಮ ಬೇತಾಳ ಕಥೆಗಳು, ಚಂದಮಾಮ. ಹಿಂದೆ ಚಂದಮಾಮ ಸಿಗ್ತಾ ಇತ್ತು, ಈಗ ಸಿಗ್ತಾ ಇಲ್ಲ. ಆದ್ರೆ ಅದಕ್ಕೆ ಈ ಸಂಚಿಕೆ ಅಂತ ಒಂದು ಪುಸ್ತಕ ಸಿಗ್ತಾ ಇದೆ, ಅದನ್ನು ಓದ್ಬಹುದು ಅಥವಾ ಮೊಬೈಲ್ ಅಲ್ಲಾದ್ರೂ ಓದ್ಕೋಬಹುದು. ಈ ಪುಸ್ತಕಗಳಲ್ಲೆಲ್ಲ ಬಹಳ ನೀತಿ ಕಥೆಗಳಿಂದ ಕೂಡಿದಂತಹ ಕಥೆಗಳೇ ಇವೆ. ಹಾಗಾಗಿ ಈ ಕಥೆಗಳನ್ನ ಹೇಳೋದ್ರಿಂದ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ಹೆಚ್ಚಾಗುತ್ತೆ. ಅದನ್ನ ಆ ನೀತಿಗಳನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆ ಸನ್ಮಾರ್ಗವನ್ನ ಕಂಡುಕೊಳ್ತಾರೆ. ಇನ್ನು ಇದೇ ರೀತಿ ನಾವು ಸತ್ಯಮೇವ ಜಯತೆ ಅಂತ ಹೇಳ್ತೀವಿ. ಸತ್ಯಮೇವ ಜಯತೆ ಅಂದ್ರೆ ಸತ್ಯವೇ ಗೆಲ್ಲುವುದು. ಸತ್ಯವೇ ಗೆಲ್ಲುವುದು ಅಂತಂದ್ರೆ ಇದಕ್ಕೆ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ತಗೊಳ್ಬಹುದು. ಆಗ ಈ ಸತ್ಯ ಹರಿಶ್ಚಂದ್ರ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತಂದ್ರೆ, ಅವನು ಎಷ್ಟೇ ಕಷ್ಟಪಟ್ರು ಆ ನಕ್ಷತ್ರಿಕ ಅವನ್ ಸುಳ್ಳು ಹೇಳು ತರ ಮಾಡ್ಬೇಕು ಅಂತ ಎಷ್ಟು ಕೊಡ್ತಾನೆ. ಆದ್ರೆ ಅವನು ಕೊನೆ ತನಕನುವೆ ಸತ್ಯ ಮಾತ್ರ ಬಿಡ್ಲಿಲ್ಲ. ಎಷ್ಟು ಅವನು ಕಷ್ಟಪಟ್ಟ ಅಂದ್ರೆ ಮಗನ್ನ ಕಳ್ಕೊಳ್ತಾನೆ, ಹೆಂಡತಿನ ಮಾರ್ಕೊಳ್ತಾನೆ, ತನ್ನನ್ನು ಮಾರ್ಕೊಳ್ತಾನೆ, ಜೊತೆಗೆ ಸ್ಮಶಾನವನ್ನ ಕಾಯುವಂತಹ ದುಸ್ಥಿತಿ ಕೂಡ ಅವನಿಗುಂಟಾಗುತ್ತೆ. ಇಷ್ಟೆಲ್ಲ ಆದ್ರೂ ಅವನು ಸತ್ಯ ಮಾತ್ರ ಬಿಡ್ಲಿಲ್ಲ. ಆಗ ಅದಕ್ಕೆ ಹೇಳುದು ಸತ್ಯಮೇವ ಜಯತೆ ಅಂತ. ಈ ಸತ್ಯಮೇವ ಜಯತೆ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಸುಳ್ಳು ಹೇಳ್ಬಾರ್ದು. ಇದು ಯಾವಾಗ್ಲೂ ನಾವು ಸತ್ಯದಿಂದ ಇದ್ರೆ, ಸತ್ಯವಿದ್ರೆ ನಾವು ಸತ್ಯ ಹೇಳಿದೀವಿ ಅಂತ ನಮಗ್ ಭಯ ಇರೋದಿಲ್ಲ. ಧೈರ್ಯದಿಂದ ಬಂದ ಕಷ್ಟಗಳನ್ನೆಲ್ಲ ನಾವು ಎದುರಿಸ್ತೀವಿ. ಹಾಗಾಗಿ ನಾವು ಯಾವಾಗ್ಲೂ ಸುಳ್ಳು ಹೇಳ್ದೆ ಸತ್ಯವನ್ನೇ ಹೇಳುವಂತಹ ರೂಢಿಯನ್ನ ಮಕ್ಕಳು ಚಿಕ್ಕದಿನಂದ್ರೆ ಸತ್ಯ ಹೇಳೋ ರೂಢಿಯನ್ನ ಮಾಡ್ಕೊಳ್ಬೇಕು. ಹಾಗೆ ಮುಂದೆ ಕೃಷ್ಣ ಸುಧಾಮರ ಕಥೆಯನ್ನ ಹೇಳ್ತಾ ಇದೀನಿ. ಈ ಕೃಷ್ಣ ಸುಧಾಮರ ಕಥೆಯಲ್ಲಿ ಏನಪ್ಪಾ ಅಂದ್ರೆ, ಸುಧಾಮ ತುಂಬಾ ಕಡು ಬಡವ. ಅವನು ಒಂದ್ಸರಿ ಕೃಷ್ಣನ ನೋಡಕ್ಕೆ ಹೊರಟಿರ್ತಾನೆ. ಅವನು ಎಷ್ಟು ಬಡವ ಅಂದ್ರೆ ಅವನ ಮನೇಲಿ ಅವನ ಹೆಂಡತಿಗೆ ಹೇಳ್ತಾನೆ, ನನ್ನ ಗೆಳೆಯನ್ನ ನೋಡಕ್ ಹೋಗ್ತಾ ಇದೀನಿ, ಅವನ ಅರಮನೇಲಿ ಇದ್ದಾನೆ, ನಾನು ಗುಡಿಸ್ದಲ್ಲಿದ್ದೀನಿ. ಅಂದ್ರೆ ಇಲ್ಲಿ ಏಕೆಂದ್ರೆ ಇದು ಮಿತ್ರತ್ವದಲ್ಲಿ ಅಂತಸ್ತು ಐಶ್ವರ್ಯ ಇದೇನು ಬರೋದಿಲ್ಲ ಗೆಳೆತನದಲ್ಲಿ. ಇನ್ನು ತನ್ನ ಗೆಳೆಯನನ್ನ ನೋಡೋಕೆ ಏನಾದ್ರೂ ತಗೊಂಡೋಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ಹೆಂಡತಿಗೆ ಹೇಳ್ತಾನೆ, ಏನಾದ್ರೂ ಒಂದು ಮನೇಲಿರುವಂತ ಒಂದು ಏನಾದ್ರೂ ಕೊಡು ಅಂತ ಹೇಳ್ತಾನೆ. ಆಗ ಅವಳು ಎಷ್ಟು ಹುಡುಕಿದ್ರು ಒಂದು ಸ್ವಲ್ಪ ಅವಲಕ್ಕಿ ಬಿಟ್ರೆ ಇನ್ನೇನು ಇರ್ಲಿಲ್ಲ ಮನೆಯಲ್ಲಿ. ಆಗ ಅವಳು ಅದನ್ನೇ ಕೊಡ್ತಾಳೆ. ಹಾಗಾಗಿ ಅವನ್ ಸ್ವಲ್ಪ ಅವಲಕ್ಕಿನೇ ತಗೊಂಡು ಹೋಗ್ತಾನೆ. ಅಂದ್ರೆ ಇದರಿಂದ ನಾವು ಯಾವತ್ತೋ ಒಮ್ಮೆ ಅಪರೂಪಕ್ಕೊಂದ್ಸರಿ ನಾವು ನಮ್ಮ ಗೆಳೆಯರ ಮನೆಗೋ ಅಥವಾ ನೆಂಟರಿಷ್ಟ್ರ ಮನೆಗೋ ಹೋಗುವಾಗ ನಮ್ ಕೈಲಾದಂತಹ ಹೂವು ಹಣ್ಣು ಏನೋ ಒಂದು ತಗೊಂಡು ಹೋಗುವಂತಹ ಪದ್ಧತಿ ಈಗಲೂ ಇದೆ. ಅದೊಂದು ಸಂಪ್ರದಾಯ, ಒಳ್ಳೆಯ ಪದ್ಧತಿ ಅದು. ಅದನ್ನ ಮುಂದೆ ಮಕ್ಕಳು ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತಹ ಒಂದು ನೀತಿ ಪಾಠ ಕೂಡ ಇದರಿಂದ ನಾವು ತಿಳ್ಕೋಬಹುದು. ಮತ್ತೆ ದುಶ್ಯಾಸನ ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನ ಅವಮಾನಿಸಿ ಅವಳ ಸೀರೆಯನ್ನ ಸೆಳಿತಾನೆ. ಆಗ ದ್ರೌಪದಿ ಕೃಷ್ಣನನ್ನ ಅವಳು ಎಷ್ಟು ದೃಢ ಭಕ್ತಿಯಿಂದ ಗೋಪೀಜನ ವಲ್ಲಭ ಕೃಷ್ಣ ಅಂತ ಕೂಗ್ಕೊಳ್ತಾಳೆ. ಆಗ ಕೂಗಿ ಕರೆದಾಗ ಅಸಹಾಯಕಳಾಗಿದ್ದಾಳೆ ಅವಳು, ಆ ಭಕ್ತಿಯಿಂದ ಕೂಗ್ತಾ ಇದ್ದಾಳೆ. ಆಗ ಕರುಣಾಮಯಿಯಾದಂತಹ ಶ್ರೀಕೃಷ್ಣ
ದ್ವಾರಕೆಯಿಂದ ಓಡ್ ಬರ್ತಾನೆ, ಓಡೋಡ್ ಬಂದು ಅವಳ ಮಾನವನ್ನ ಕಾಪಾಡ್ತಾನೆ. ಇದರಿಂದ ನಮ್ಗೆ ಭಗವಂತನಲ್ಲಿ ದೃಢ ಭಕ್ತಿ, ಅಚಲವಾದ ನಂಬಿಕೆ ಇದ್ರೆ, ಮತ್ತೆ ಹರಿಯ ಜಪ ದಿನವೂ ನಾವು ಹರಿಸ್ಮರಣೆ ಮಾಡು ನಿರಂತರ ಅಂತ ಹೇಳ್ತಾರೆ. ಹಾಗೆ ಈ ಕಲಿಯುಗದಲ್ಲಂತೂ ಹರಿಸ್ಮರಣೆನೇ ಬಹಳ ಮುಖ್ಯ. ಹಾಗೆ ಹರಿಸ್ಮರಣೆ ನಿರಂತರವಾಗಿ ನಾವು ಮಾಡ್ತಾ ಇದ್ರೆ ಆ ಭಗವಂತ ನಮ್ಮ ಕೂಗಿಗೆ ಓಗೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಈ ಕಥೆಯೇ ಸಾಕ್ಷಿ. ಮತ್ತು ಕಷ್ಟದ ಸಮಯದಲ್ಲಿ ಅವನಿಗೆ ನಮ್ಮ ಅಳಲನ್ನ ನಾವು ತೋಡ್ಕೊಂಡು ಅವನ ಜೊತೆ ನಾವು ಮಾತಾಡ್ಬಹುದು. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ದೇವರ ಜೊತೆ ಮಾತನಾಡಿದ್ದಾರೆ. ಆತರ ನಾವು ಕೂಡ ನಮ್ಮ ಒಬ್ಬ ಭಕ್ತ ದೇವರಲ್ಲಿ ತನ್ನ ಕಷ್ಟವನ್ನ ಹೇಳ್ಕೊಂಡಾಗ ಅವನು ಯಾವುದೋ ರೂಪದಲ್ಲಿ, ಯಾವುದೋ ರೀತಿಯಲ್ಲಿ ಬಂದು ನಮ್ಮ ಕಷ್ಟವನ್ನ ಪರಿಹಾರ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಕೂಡ, ಈ ಕಥೆ ಕೂಡ ಸಾಕ್ಷಿಯಾಗುತ್ತೆ. ಮುಂದೆ ದೂರ್ವಾಸ ಮುನಿಗಳು ಪಾಂಡವರ ಬಳಿ ಬರ್ತಾರಲ್ಲ, ಆ ಕತೆ. ಪಾಂಡವರು ವನವಾಸದಲ್ಲಿದ್ದಾಗ ಆ ಕಾಡಿನಲ್ಲೂ ಕೂಡ ಅವರು ನೆಮ್ಮದಿಯಾಗಿರ್ಬಾರ್ದು ಅಂತ ದುರ್ಯೋಧನ ಏನ್ ಮಾಡಿರ್ತಾನೆ, ಅವ್ರನ್ನ ಪರೀಕ್ಷೆ ಮಾಡ್ಕೊಂಬನ್ನಿ ಅಂತ ದೂರ್ವಾಸ ಮುನಿಗಳನ್ನ ಮುನಿಗಳಿಗೆ ಹೇಳ್ತಾನೆ. ಆಗ ಅವರು ತಮ್ಮ 10,000 ಶಿಷ್ಯರನ್ನ ಕರ್ಕೊಂಡು ಪಾಂಡವರ ಹತ್ರಕ್ಕೆ ಕಾಡಿಗೆ ಹೋಗ್ತಾರೆ. ಆಗ ಇವರು ಕತ್ತಲಾಗೋ ಸಮಯ, ಇವರು ಪಾಂಡವರೆಲ್ಲ ಊಟ ಮಾಡಿ, ಅವರಲ್ಲಿದ್ದಂತಹ ಅಕ್ಷಯ ಪಾತ್ರೆ ಇತ್ತು, ಅಲ್ಲಿ ದ್ರೌಪದಿ ಕೂಡ ಊಟ ಮಾಡಿ ಅದನ್ನ ತೊಳೆದಿಟ್ಬಿಟ್ಟಿರ್ತಾಳೆ. ಹಾಗಾಗಿ ಇವ್ರಿಗೆ ಈ ದೂರ್ವಾಸ ಮುನಿಗಳು ಶಿಷ್ಯರೊಂದಿಗೆ ಬಂದಾಗ, ಅಯ್ಯೋ ದ್ರೌಪದಿಗೆ ಭಯ ಆಗುತ್ತೆ, ಏನಪ್ಪಾ ಮಾಡುದು ಊಟಕ್ಕೆ, ಈಗ ನಾನು ಅಕ್ಷಯ ಪಾತ್ರೆ ತೊಳೆದಿಟ್ಬಿಟ್ಟಿದ್ದೀನಲ್ಲ ಅಂತೆಲ್ಲ ಅನ್ಸುತ್ತೆ. ಯುಧಿಷ್ಠಿರ, ನೀವೆಲ್ಲ ಹೋಗಿ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಇದು ಊಟ ರೆಡಿ ಸಿದ್ಧತೆ ಆಗಿರುತ್ತೆ ಅಂತ ಹೇಳ್ತಾರೆ. ಅವರೆಲ್ಲ ಹೋಗ್ತಾರೆ. ಈಗ ಅವ್ರು ಹೋದ ತಕ್ಷಣ ಇವಳು ದ್ರೌಪದಿ ಇನ್ನೇನು ಅವಳಿಗೆ ಕೃಷ್ಣನನ್ನ ಮೊರೆ ಇಡ್ತಾಳೆ, ಕೃಷ್ಣ ಕಾಪಾಡು ಅಂತ. ಆಗ ಕೃಷ್ಣ, ಆ ಕರುಣಾಮಯ್ಯ ಆದಂತಹ ಕೃಷ್ಣ ಬರ್ತಾನೆ, ಬಂದು ನಿನ್ನ ಅಕ್ಷಯ ಪಾತ್ರೆಯನ್ನು ಕೊಡು ಇಲ್ಲಿ ಅಂತ ಕೇಳ್ತಾನೆ. ಇಲ್ಲ, ನಾನು ತೊಳೆದಿಟ್ಬಿಟ್ಟಿದ್ದೀನಿ, ಇಲ್ಲ ತಗೊಂಬ ಇಲ್ಲಿ ಅಂತ ಹೇಳಿ ಅಲ್ಲಿ ಒಂದು ಸೊಪ್ಪಿನ ತುಣುಕು ಒಂಚೂರು ಅಂಟ್ಕೊಂಡಿತ್ತು, ಅದನ್ನ ತೆಗೆದು ತನ್ನ ಬಾಯೊಳಗೆ ಹಾಕಿ ತಿಂದ್ಬಿಡ್ತಾನೆ. ಆಗೇನಾಯ್ತು, ಅಲ್ಲಿ ನದಿಗೆ ಹೋಗಿದ್ದಂತಹ ಆ ದೂರ್ವಾಸರು ಮತ್ತೆ 10,000 ಶಿಷ್ಯರು ಎಲ್ರಿಗೂ ಹೊಟ್ಟೆ ತುಂಬೋಯ್ತು. ಹೊಟ್ಟೆ ತುಂಬೋಗಿ ಅವರು, ಅಯ್ಯಪ್ಪ ನನ್ನ ಕೈಲಿ ಊಟ ಮಾಡೋಕ್ಕಾಗಲ್ಲ ಹೋದ್ರೆ ಅಂತ ಅನ್ಬಿಟ್ಟು ಎಲ್ಲಾರು ಅವರು ವಾಪಸ್ ಹೊರಟೋಗ್ತಾರೆ. ಹೀಗೆ ಪರಮಾತ್ಮನ ಮೇಲೆ ಒಂದು ಅಚಲವಾದ ಭಕ್ತಿ, ನಂಬಿಕೆ ಇದ್ರೆ ಖಂಡಿತ ಅವನು ನಮ್ಮನ್ನ ಕಾಪಾಡ್ತಾನೆ ಅಂತ ಎಂಬ ಒಂದು ಅಂಶ ಇದರಿಂದ ನಮ್ಗೆ ತಿಳಿಯುತ್ತೆ. ಮತ್ತೆ ಕಠೋಪನಿಷತ್ತಿನಲ್ಲಿ ಬರುವಂತಹ ಯಮ ನಚಿಕೇತರ ಸಂವಾದ ಇದೆಯಲ್ಲ, ಆ ಕಥೆ, ಅವುಗಳ ಸಂವಾದವನ್ನ ಕಥೆಯ ರೂಪದಲ್ಲಿ ನಾವು ಕೇಳಿದಾಗ ಮಕ್ಕಳಿಗೆ ಒಂಥರ ಕುತೂಹಲ ಉಂಟಾಗುತ್ತೆ, ಕುತೂಹಲ ಉಂಟಾಗಿ ಪ್ರಶ್ನೆ ಮಾಡುವಂತಹ ಒಂದು ಪ್ರವೃತ್ತಿ ಬೆಳೆಯುತ್ತೆ. ಮತ್ತೆ ತಾರ್ಕಿಕ ಬುದ್ಧಿ, ತರ್ಕ ಮಾಡುವಂತಹ ಬುದ್ಧಿ ಕೂಡ ಅವರಲ್ಲಿ ಹೆಚ್ಚುತ್ತೆ. ಇದೇ ತರ ನಾವು ಈಗ ಭಕ್ತಿ ಕಥೆಗಳಾಯ್ತು, ಮತ್ತೆ ಈಗ ವೀರರಸ ತುಂಬಿದಂತಹ ಕಥೆಗಳನ್ನ, ಏನು ಅಂದ್ರೆ ಭೀಮಂದಾಗಿರ್ಬಹುದು, ಹನುಮಂತಂದಾಗಿರ್ಬಹುದು, ಈ ತರ ಕಥೆಗಳಾಗಬಹುದು, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳಾಗಿರ್ಬಹುದು. ಈಗ ನಾನು ಉದಾಹರಣೆಗೆ 1-2 ಕಥೆ ಹೇಳ್ತೀನಿ. ಒಂದು ಏನು ಅಂದ್ರೆ ಹನುಮಂತ ಸೀತೆಯನ್ನ ನೋಡಕ್ಕೆ ಲಂಕೆಗೆ ಹೋಗಿದಾಗ ರಾವಣ ಹನುಮಂತನ ಬಾಲಕ್ಕೆ ಬೆಂಕಿಯನ್ನ ಹಚ್ಚಿಬಿಡ್ತಾನೆ. ಆಗ ಹನುಮಂತ ಏನ್ ಮಾಡ್ತಾನೆ, ಇಡೀ ಲಂಕೆಗೆ ಹೋಗಿ ಇಡೀ ಲಂಕೆಯನ್ನ ಸುಟ್ಬಿಟ್ಟು ಕೊನೆಗೆ ಸಮುದ್ರಕ್ಕೆ ಹೋಗಿ ತನ್ನ ಬಾಲವನ್ನ ಅಂದ್ಬಿಡ್ತಾನೆ. ಆಗ ಈ ಸನ್ನಿವೇಶವನ್ನ ವರ್ಣನೆ ಮಾಡಿದಾಗ ನಮ್ಗೆ ಹನುಮಂತನ ಮೇಲೆ ತುಂಬಾ ಭಕ್ತಿ ಉಂಟಾಗುತ್ತೆ, ಒಂಥರ ಪ್ರೀತಿ, ಭಕ್ತಿ, ಆನಂದ ಸಿಗುತ್ತೆ. ಎಂತ ಕೆಲಸ ಮಾಡ್ದ ಇವನು, ಎಂಥ ಪರಾಕ್ರಮಿ ಇವನು ಅಂತ ನಮ್ಗೆ ಖುಷಿ ಆಗುತ್ತೆ. ಮತ್ತೆ ಅದೇ ತರ ನಾವು ಹನುಮಂತನ ಹಾಗೆ ನಾವು ಕೂಡ ಧೈರ್ಯದಿಂದ ಬಂದ ಆಪತ್ತನ್ನ ಎದುರಿಸಿದ್ರೆ ನಮ್ಗೆ ಖಂಡಿತ ನಾವು ಕೂಡ ಆ ಆಪತ್ತಿನಿಂದ ಪಾರಾಗಬಹುದು ಅನ್ನೋ ಒಂದು ಅರಿವು ಕೂಡ ಇದರಿಂದ ಉಂಟಾಗುತ್ತೆ. ಇನ್ನು ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಬೇಕಾದಷ್ಟು ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ. ನಾನು 4 ಹೆಸರು ಹೇಳ್ತಾ ಇದ್ದೀನಿ.
ಭಗತ್ ಸಿಂಗು, ವೀರ ಸಾವರ್ಕರ್, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹೀಗೆ ಲೆಕ್ಕವಿಲ್ಲದಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಮತ್ತೆ ಅವ್ರು ಮಾಡಿದಂತಹ ಸಾಹಸ ಕಾರ್ಯಗಳು, ಇದನ್ನೆಲ್ಲ ಕೇಳ್ತಾ ಇದ್ರೆ ಮಕ್ಕಳಿಗೆ ಮೈ ರೋಮಾಂಚನ ಆಗುತ್ತೆ. ಅವ್ರಿಗೂ ಕೂಡ ಅಯ್ಯೋ ಅವ್ರಿಗೂ ದೇಶಭಕ್ತಿ ಉಂಟಾಗುತ್ತೆ. ಮತ್ತೆ ದೇಶದ ಒಳಿತಿಗಾಗಿ ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಅರಿವು ಅವರಲ್ಲಿ ಅವರ ಮನಸ್ಸಿನಲ್ಲಿ ಉಂಟಾಗುತ್ತೆ. ಹೀಗೆ ನಾವು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ದೇಶಭಕ್ತಿಯನ್ನ ಬೆಳೆಸ್ಬೇಕು ಅನ್ನೋ ಒಂದು ನೀತಿಯಲ್ಲಿ ನಾನು ತಿಳ್ಕೋಬಹುದು. ಹೀಗೆ ಮಹಾಪುರುಷರ, ಸಾಧು ಸಂತರ, ಸಾಧಕರ ಕಥೆಗಳು, ಹೀಗೆ ಅವರ ಜೀವನ ಚರಿತ್ರೆಯನ್ನ ಆ ಕಥೆಗಳ ಮೂಲಕ ನಾವು ಮಕ್ಕಳು ಕೇಳೋದ್ರಿಂದ ಅವರ ಒಳ್ಳೆಯ ವ್ಯಕ್ತಿತ್ವಗಳು, ಸತ್ಕಾರ್ಯಗಳು, ಸದ್ಗುಣಗಳು ಇವೆಲ್ಲ ಮಕ್ಕಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಮತ್ತೆ ಹೀಗೆ ಭಕ್ತಿ ಕಥೆಗಳು, ಭಕ್ತಿ ರಸದಿಂದ ಕೂಡಿದಂತಹ ಭಕ್ತಿ ರಸ ಕಥೆಗಳು, ವೀರ ರಸ ಕಥೆಗಳು, ನೀತಿ ಕಥೆಗಳು ಮುಂತಾದ ವಿವಿಧ ರೀತಿಯ ಕಥೆಗಳನ್ನ ಆಯಾ ಪ್ರಸಂಗಕ್ಕನುಸಾರವಾಗಿ ನಾವು ಹೇಳ್ತಾ ಹೋದ್ರೆ ಮಕ್ಕಳ ನಿಷ್ಕಲ್ಮಶ ಮನಸ್ಸು ಅದನ್ನ ಗ್ರಹಿಸ್ಕೊಂಡು ಧಾರಣೆ ಮಾಡ್ಕೊಂಡ್ಮೇಲೆ ಅದೇ ರೀತಿ ಅವರು ನಡ್ಕೊಂಡು ಸಾರ್ಥಕ ಬದುಕನ್ನ ನಡ್ಸೋಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನು ನೆಕ್ಸ್ಟ್ ಕೊನೆಯದಾಗಿ ಮತ್ತೊಂದು ಒಂದು ಅಂಶವನ್ನ ನಾನೀಗ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಏನಂತಂದ್ರೆ, ನಾವು ಆಚರಿಸುವಂತ ಹಬ್ಬಗಳಿದೆಯಲ್ಲ, ಆ ಹಬ್ಬಗಳ ವಿಶೇಷತೆಯನ್ನ ಮಕ್ಕಳು ತಿಳ್ಕೊಂಡು ನಾವು ಆಚರಿಸಿದ್ರೆ ಅದೊಂದು ಸಾರ್ಥಕವಾಗುತ್ತೆ. ಯಾಕೆ ಅಂತಂದ್ರೆ, ನಾನು ಒಂದ್ 2-3 ಹಬ್ಬಗಳ ಬಗ್ಗೆ ಹೇಳ್ತೀನಿ ಅಷ್ಟೇ. ತುಂಬಾ ಹಬ್ಬಗಳು ನಮ್ಗೆಲ್ಲ ತುಂಬಾ ಇದೆ, ತಿಂಗಳಿಗೊಂದೊಂದು ಅಥವಾ ವರ್ಷಕ್ಕೊಂದು 12 ಹಬ್ಬ ಇರುತ್ತೆ. ಅದ್ರಲ್ಲಿ ನಾನು 2-3 ಹೇಳ್ತೀನಿ. ಹೇಗೆ ಅಂತಂದ್ರೆ, ಒಂದು ನವರಾತ್ರಿ ಹಬ್ಬ, ನಮ್ಮ ಮೈಸೂರಿನ ನಾಡ ದೇವತೆ ಚಾಮುಂಡೇಶ್ವರಿ, ಹಾಗಾಗಿ ನಾಡ ಹಬ್ಬ ನಮ್ದು ನವರಾತ್ರಿ ಹಬ್ಬ. ಇದು 9 ದಿನಗಳ ಕಾಲ ನಡೆಯುತ್ತೆ. ಇಲ್ಲಿ ಪ್ರಧಾನವಾಗಿ ಶಕ್ತಿ ದೇವಿಯ ಪೂಜೆ ಆರಾಧನೆ ನಡೆಯುತ್ತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಾವು ದೇವಿಯ ಆರಾಧನೆಯನ್ನ ಈ ದಿನಗಳಲ್ಲಿ ಮಾಡ್ತೀವಿ. ಮತ್ತೆ ದುಷ್ಟ ಶಕ್ತಿಯ ನಾಶದ ಸಂಕೇತವಾಗಿ ವಿಜಯೋತ್ಸವವನ್ನು ಆಚರಿಸೋಕೆ 10ನೇ ದಿವಸ ವಿಜಯದಶಮಿ ಅಂತ ನಾವು ಹಬ್ಬವನ್ನ ಆಚರಿಸ್ತೀವಿ. ಹಾಗೆ ದೀಪಾವಳಿ ಹಬ್ಬ, ಎಲ್ಲೆಲ್ಲೂ ದೀಪಗಳ ಸಾಲು, ಹಾಗಾಗಿ ಇದು ಬೆಳಕಿನ ಹಬ್ಬ ಅಂತ ಹೇಳ್ತಾರೆ. ಈ ದೀಪಾವಳಿಯನ್ನ 3 ದಿನಗಳ ಕಾಲ ನಾವು ಆಚರಿಸ್ತೀವಿ. ಹೇಗೆ ಅಂದ್ರೆ, ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಇದನ್ನ ನರಕ ಚತುರ್ದಶಿ ಅಂತ ನಾವು ಆಚರಿಸ್ತೀವಿ. ಮತ್ತೆ ಮಾರನೇ ದಿವಸ ಅಂದ್ರೆ 2ನೇ ದಿವಸ ಅಮಾವಾಸ್ಯೆ. ಆ ಅಮಾವಾಸ್ಯೆಯಲ್ಲಿ ಆ ದಿವಸನೇ ಸಮುದ್ರ ಮಥನದಲ್ಲಿ ಲಕ್ಷ್ಮಿ ಕ್ಷೀರ ಸಾಗರದಿಂದ ಉದ್ಭವಿಸಿದ್ಲು. ಹಾಗಾಗಿ ಆ ಅಮಾವಾಸ್ಯೆಯಂದು ಧನಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ. ಮನೆಗಳಲ್ಲಿ, ಅಂಗಡಿಗಳಲ್ಲಿ ವ್ಯಾಪಾರಸ್ಥರು ಎಲ್ಲ ಧನಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ. ಸಂಪತ್ತನ್ನ ನನಗೆ ಇನ್ನೂ ಸಂಪತ್ತನ್ನ ಕೊಡು ಅಂತ ಕೇಳ್ಕೊಳ್ತಾರೆ. ಮತ್ತೆ ಮೂರನೇ ದಿನ ಏನಂದ್ರೆ ಕಾರ್ತಿಕ್ ಮಾಸ ಬಂದ್ಬಿಡುತ್ತೆ. ಆ ಕಾರ್ತಿಕ್ ಮಾಸದ ಪಾಡ್ಯ ಮೊದಲನೇ ದಿವಸ ಬರುತ್ತದು ಪಾಡ್ಯ. ಅದನ್ನ ಬಲಿಪಾಡ್ಯಮಿ ಅಂತ ನಾವು ಆಚರಿಸ್ತೀವಿ. ಆ ಬಲಿ ಚಕ್ರವರ್ತಿಯ ಅಹಂಕಾರವನ್ನ ಅಳಿಸೋಕ್ಕೋಸ್ಕರ ಕೃಷ್ಣ ಅವನನ್ನ ಪಾತಾಳಕ್ಕೆ ತಳ್ಳಿದಂತಹ ದಿನ ಅವತ್ತು. ಹೀಗೆ ಮತ್ತೆ ಈ ಮುಂದಿನ ವಾರ ಬರುವಂತಹ ಒಂದು ಹಬ್ಬ ಯುಗಾದಿ. ಆ ಹೆಸರೇ ಹೇಳ್ತಾ ಇದೆ, ಯುಗದ ಆದಿ. ಯುಗದ ಪ್ರಾರಂಭದಲ್ಲಿ ಬರುವಂತಹ ಒಂದು ಹಬ್ಬ ಅದು. ಇದು ನಿಜವಾಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಇದೇ ಹೊಸ ವರ್ಷದ ಹಬ್ಬ. ಕ್ಯಾಲೆಂಡರ್ ಪ್ರಕಾರ ನಾವು ಜನವರಿ 1 ಹೊಸ ವರ್ಷದ ಶುಭಾಶಯಗಳನ್ನ ನಾವು ವಿನಿಮಯ ಮಾಡ್ಕೊಳ್ತೀವಿ. ಆದ್ರೆ ಯುಗಾದಿ ಹಬ್ಬದಲ್ಲಿ ನಮ್ಗೆ ಹೊಸ ವರ್ಷ, ಹೊಸ ಹರುಷ ಎಲ್ಲ ಉಂಟಾಗತ್ತೆ. ಅವತ್ತು ನಾವು ಬೇವು ಬೆಲ್ಲವನ್ನ ಬೆರೆಸಿ ಅದು ತಿನ್ನುವಂತಹ ಒಂದು ಸಂಪ್ರದಾಯ ಇದೆ. ಆ ಬೇವು ಬೆಲ್ಲವನ್ನ ಸುಖ ದುಃಖ ಎರಡೂ ನಮ್ಮ ಜೀವನದಲ್ಲಿ ಸಮಾನವಾಗಿ ಸ್ವೀಕರಿಸ್ಬೇಕು ಅನ್ನೋ ಒಂದು ನೀತಿ ಪಾಠ ಕೂಡ ಇಲ್ಲಿ ಇದೆ. ಆ ಬೇವು ಬೆಲ್ಲವನ್ನ ಸ್ವೀಕರಿಸುವಾಗ, ತಿನ್ನುವಾಗ ನಾವು
ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಪ್ರದಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಒಂದು ಮಂತ್ರವನ್ನ ಹೇಳಿ ನಾವು ಆ ಬೇವು ಬೆಲ್ಲವನ್ನ ಸ್ವೀಕರಿಸ್ತೀವಿ. ಜೊತೆಗೆ ಅವತ್ತು ಪಂಚಾಂಗ ಶ್ರವಣ ಕೂಡ ಉಂಟು. ಆ ಪಂಚಾಂಗ ಶ್ರವಣದಲ್ಲಿ ಏನು ಅಂತಂದ್ರೆ ನಮ್ಗೆ ನಮ್ಮ ಹಿಂದೂ ಧರ್ಮದ ವಾರ, ತಿಥಿ, ನಕ್ಷತ್ರ, ಮಾಸಗಳು ಇವುಗಳ ಪರಿಚಯ ಎಲ್ಲ ಮಕ್ಕಳಿಗಾಗತ್ತೆ. ಹಾಗಾಗಿ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯನ್ನ ಉಳಿಸುವಂತಹ ಒಂದು ಕಾರ್ಯ ಕೂಡ ಇದರಿಂದ ಆಗುತ್ತೆ. ಹೀಗಾಗಿ ಇವೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಈ ನನ್ನ ಒಂದು 4 ಮಾತುಗಳನ್ನ ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳಕ್ಕ, ತುಂಬಾ ಚೆನ್ನಾಗಿ ಹೇಳಿರಿ. ನಮಗೆ ಯಾಕೆ ನಾವು ಮಕ್ಕಳಿಗೆ ಕಥೆಗಳು ಹೇಳ್ಬೇಕು, ಎಂತ ಕಥೆಗಳು ಹೇಳ್ಬೇಕು, ಮಕ್ಕಳಿಗೆ ಕಥೆಗಳು ಹೇಳೋದ್ರಿಂದ ಅವರಿಗೆ ಏನು ಅದ್ರ ಎಫೆಕ್ಟ್ ಬೀಳುತ್ತೆ, ಹಾಗೆಲ್ಲ ಅದ್ರ ಬಗ್ಗೆ ಎಲ್ಲ ನೀವೆಲ್ಲ ಮಾತಾಡಿರ. ತುಂಬಾ ಸಂತೋಷ ಅಕ್ಕ. ತುಂಬಾ ವಿಷಯಗಳು ಗೊತ್ತಾಯ್ತು ನಮಗೆಲ್ಲರಿಗೆ ಗೊತ್ತಾಯ್ತು ಕಥೆಗಳ ಬಗ್ಗೆ. ಥ್ಯಾಂಕ್ ಯು ಅಕ್ಕ. ಓಕೆ, ಧನ್ಯವಾದ. ಚೆನ್ನಾಗ್ ಬಂತ ಒಟ್ನಲ್ಲಿ? ತುಂಬಾ ಚೆನ್ನಾಗಿ ಬಂತು. ತುಂಬಾ ಕಥೆಗಳು ಬಗ್ಗೆ ಹೇಳಿ. ಹಾ, ಖುಷಿ ಆದ್ರೆ ಸರಿ, ನನ್ಗೆ ಅಷ್ಟು ಖುಷಿ. ಸರಿ, ಜಯ ಶ್ರೀ ಕೃಷ್ಣ ಅಕ್ಕ. ನಾನು ಮಂಜುಳಾ ಮಾತಾಡೋದು. ಹೌದಾ? ಇದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಅಕ್ಕ. ಮತ್ತೆ ನೀತಿ ಕಥೆಗಳನ್ನ ಹೇಳೋದ್ರಿಂದ ಮಕ್ಕಳಿಗೆ ತುಂಬಾ ಇದು ವ್ಯವಹಾರದಲ್ಲಿ ಸಹ ಅದು ಉಪಯೋಗ ಆಗ್ತದೆ. ಅಂದ್ರೆ ಲೋಕರೂಢಿಯಲ್ಲಿ ಅವ್ರ ಏನೇನೋ ಅವ್ರ ಶಾಲೆಯಲ್ಲಿ ಇರ್ಬೋದು, ಸಹಪಾಠಿಗಳ ಜೊತೆ ಹೇಗೆ ವರ್ತನೆ ಮಾಡ್ಬೇಕು ಅದು ಸಹ ಎಲ್ಲ ಆಗ್ತದೆ. ನೀವ್ ಹೇಳಿದ್ ಒಳ್ಳೇದಾಯ್ತಕ್ಕ. ತುಂಬಾ ಚೆನ್ನಾಗಿ ಹಬ್ಬಗಳ ಬಗ್ಗೆ ಹೇಳಿಕೊಟ್ರಿ. ಮತ್ತೆ ಎಲ್ಲ ನಮ್ಮ ಪೌರಾಣಿಕ ಕಥೆಗಳನ್ನ ಸಹ ಹೇಳ್ಬೇಕಂತ ಹೇಳಿ ಹಬ್ಬಗಳನ್ನ ಅದ್ರ ವಿಶೇಷತೆ ತಿಳ್ಕೊಂಡು ಆಚರಿಸಿದ್ರೆ ಇವಂತ ಅರ್ಥಪೂರ್ಣವಾಗಿರುತ್ತೆ. ಅದಕ್ಕೋಸ್ಕರ ಹೌದಕ್ಕ, ಹೌದು. ತುಂಬಾ ಥ್ಯಾಂಕ್ಸ್ ಅಕ್ಕ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ತುಂಬಾ ಧನ್ಯವಾದಗಳಕ್ಕ. ಥ್ಯಾಂಕ್ ಯು. ಇನ್ನೊಂದು 3 ನಿಮಿಷ ಇದೆ. ಯಾರಾದ್ರೂ ಏನಾದ್ರು ಕೇಳ್ಬಹುದು. ಹೌದಾ? ಓಕೆ. ಏನಾದ್ರು ಕೇಳೋದಿದ್ರೆ ಕೇಳಿ. ಏನಿದ್ರೆ ನನಗೆ ತಿಳಿದ ಮಟ್ಟಿಗೆ ನನ್ನ ಬುದ್ಧಿಗೆ ತೋಚಿದ್ದನ್ನು ಹೇಳ್ತೀನಿ. ತುಂಬಾ ವಿಷಯ ನಮಗೆ ಇವತ್ತು ಗೊತ್ತಾಯ್ತು. ಇಷ್ಟೆಲ್ಲ ಕಥೆಗಳೆಲ್ಲ ಕೇಳಿತ್ತು, ಚಿಕ್ಕವರಿವಾಗಿಂದ ಈ ಕಥೆಗಳೆಲ್ಲ ಕೇಳ್ಕೊಂಡ್ ಬಂದಿತ್ತು. ಬಟ್ ಅದ್ರಿಂದ ಒಂದು ನೀತಿ ಹೇಗೆ ನಾವು ತಕೊಳ್ಬಹುದು ಅದೆಲ್ಲ ಇವತ್ತು ತಿಳ್ಕೊಂಡಿರಿ. ಸೊ ಮಕ್ಕಳಿಗೆ ಹೇಗೆ ಎಂತ ಕಥೆಗಳು ಹೇಳ್ಬೇಕು ತುಂಬಾ ಗೊತ್ತಾಯ್ತಕ್ಕ. ಜಯ ಶ್ರೀ ಕೃಷ್ಣ. ಹೇಳಕ್ ಹೋದ್ರೆ ತುಂಬಾ ಇದೆ. ಹೌದು, ನೀತಿ ಕಥೆಗಳು. ಅದು ಅಂದ್ರೆ ಕಥೆಗಳ ಬುಕ್ಸ್ ಎಲ್ಲ ಸಿಗುತ್ತಲ್ಲ, ಮತ್ತೆ ರಾಮಾಯಣದ ಮಹಾಭಾರತದ ಕಥೆಗಳು, ಇದೆಲ್ಲ ತುಂಬಾ ನೀತಿ ಇರುವಂತಹ ಕಥೆಗಳು. ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಇದನ್ನ ಹೇಳ್ತಾ ಬರ್ಬೇಕು. ದೊಡ್ಡವರಾದ್ಮೇಲೆ ಹೇಳಕ್ ಹೋದ್ರೆ ಅಷ್ಟು ಅನ್ಸಲ್ಲ. ಚಿಕ್ಕ ವಯಸ್ಸಿಂದ ಸ್ವಲ್ಪ ಅವ್ರ ಕೈಲೂ ಕಥೆಯನ್ನ ಹೇಳಿಸ್ತಾ ಇರ್ಬೇಕು. ಹೌದು, ಹೌದು. ಆಗ ನಾವು ಮಕ್ಕಳು ಕಥೆಯನ್ನ ಹೇಳಕ್ಕೂ ಚೆನ್ನಾಗಿರುತ್ತೆ, ಕೇಳಕ್ಕೂ ಚೆನ್ನಾಗಿರುತ್ತೆ. ಹೌದು, ಹೌದಕ್ಕ. ಜಯ ಶ್ರೀ ಕೃಷ್ಣ ಅಕ್ಕ. ಸರಸ್ವತಿ ಅಂತ ನಮ್ಮ ಹೇಳಿ ಅಕ್ಕ. ಅದೇ ಅಕ್ಕ, ನಾವು ಕೃಷ್ಣ ಕರೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವರ್ಕ್ಶಾಪ್ ಗಳು ಮಾಡ್ತೀವಿ ಅಕ್ಕ. ಸೊ ಅವಾಗ ನಿಮಗೂ ಒಂದು ಮಕ್ಕಳಿಗೆ ಕತೆ ಹೇಳಲಿಕ್ಕೆ ಒಂದು ಅವಕಾಶ ಇರತ್ತೆ ಅಕ್ಕ. ಬರ್ತೀರಾ ಅವಾಗ? ನಮ್ಗೆ ಹೇಳಿದ್ರೆ ಅಕ್ಕ. ಖಂಡಿತ. ಆಯ್ತು, ಯಾಕಂದ್ರೆ ನಾವು ಇವತ್ತಿನ ಮಕ್ಕಳಿಗೆ ಈ ಕಥೆಗಳ ಮೂಲಕನೇ ನಾವು ಅವ್ರನ್ನ ದಾರಿಗೆ ತರಬೇಕಾದದ್ದು. ಖಂಡಿತ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ನೈತಿಕ ಮೌಲ್ಯಗಳು ತುಂಬಾ ಕಡಿಮೆ ಆಗಿದೆ. ಈ ಕಥೆಗಳ ಮೂಲಕನೇ ತರ್ಬೇಕು. ಹೌದು. ಸೊ ನಾವು ವರ್ಕ್ಶಾಪ್ ಅಂತೆಲ್ಲ ಮಾಡ್ತೀವಿ ಅಕ್ಕ. ಅವಾಗ ತಿಳಿಸ್ತಾರೆ, ಕೋಕಿಲಕ್ಕ ನಿಮಗೆ ತಿಳಿಸ್ತಾರೆ. ಸೊ ಸಾಧ್ಯವಾದ್ರೆ ಒಂದೆರಡು ಸೆಷನ್ ನೀವು ತಗೊಳ್ಳಿ ಅಕ್ಕ, ದಯವಿಟ್ಟು. ಆಯ್ತು, ಖಂಡಿತ. ಯಾಕೆ ವಾಯ್ಸ್ ತುಂಬಾ ಕಡಿಮೆ ಆಗೋಗಿದೆ, ಅದಕ್ಕೆ ನಾನು ಹಿಂಗ್ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ತೊಂದ್ರೆ ಇಲ್ಲ. ಓಕೆ ಓಕೆ. ಜಯ ಶ್ರೀ ಕೃಷ್ಣ ಅಕ್ಕ. ಜಯ ಶ್ರೀ ಕೃಷ್ಣ ಅಕ್ಕ. ಮಂಜುಳಾ ಆಗ ಮಾತಾಡ್ದೆ ಅಲ್ಲ, ಕೇಳಿಸ್ತದ? ಕೇಳಿಸ್ತದೆ, ಹೇಳಿ. ಅಕ್ಕ, ಒಂದು ಕೇಳ್ಲಿಕ್ಕಂದ್ರೆ ಈಗ ಭಗವದ್ಗೀತೆ ನಾವು ಮಕ್ಕಳಿಗೆ ಪಾಠ ಮಾಡುವಾಗ ಆನ್ಲೈನ್ ಅಲ್ಲಿ ಮಾಡ್ತೀವಲ್ವಾ, ಅಲ್ಲಿ ಆ ಟೈಮ್ ನಲ್ಲಿ ಪ್ರತಿನಿತ್ಯ ಹೇಳ್ಬೇಕಾ ಅಥವಾ ಹೇಗೆ? ಒಂದು ದಿನ ಅಂತ ಫಿಕ್ಸ್ ಮಾಡ್ಬೇಕಾ ಅಕ್ಕ? ಅದಕ್ಕೆ ಅಂದ್ರೆ ಪ್ರತಿನಿತ್ಯ ಕಥೆಗಳು ಹೇಗೆ ಪ್ರತಿನಿತ್ಯ ಹೇಳ್ಬೇಕಾ ಅಂತ ಕೇಳ್ತಾ ಇದ್ದೀರಲ್ವಾ? ಹೌದಕ್ಕ, ಹೌದು. ಏನ್ ಪ್ರತಿನಿತ್ಯ ಹೇಳ್ಬೇಕು ಅಂದ್ರೆ ಧ್ಯಾನ ಶ್ಲೋಕಗಳು ಹೇಳ್ಬೇಕು ಅಂತನಾ, ಅಥವಾ ಎಲ್ಲದನ್ನು ದಿನ? ಅಲ್ಲ ಅಕ್ಕ, ಅಂದ್ರೆ ನೀವೀಗ ನೀತಿ ಬಗ್ಗೆ ಹೇಳಿದ್ರಿ, ಮತ್ತೆ ಈ ಹಬ್ಬಗಳ ಬಗ್ಗೆ ಹೇಳಿದ್ರಿ. ಯಾವ ದಿನ ಅಂತ ಒಂದು ದಿನ ಚಾಯ್ಸ್ ಮಾಡಿ ಹೇಳ್ಬೇಕಾ ಅಥವಾ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು
ಹೇಳ್ಬೇಕಾಗುತ್ತೆ. ಈಗ ಅಥವಾ ಏನು ಇಲ್ವಾ ಇವತ್ತು ಒಂದ್ ಕತೆ ಹೇಳ್ತೀನಿ ಅಂದ್ಬಿಟ್ಟು ಒಂದ್ ಕತೆನ ಹೇಳ್ಬಹುದು. ಕತೆಗಳೇನು ಚಿಕ್ಕ ಚಿಕ್ಕ ಕತೆಗಳು, ನೀತಿ ಇರುವಂತ ಕತೆಗಳು, ಅದನ್ನ ಒಂದು ಅಲ್ಲಿ ಏನು ಇಲ್ವಾ ಒಂದಕ್ಕೆ ಹೇಳ್ಬೋದು. ಅಥವಾ ಆ ಸಂದರ್ಭದಲ್ಲಿ ಏನಾದ್ರೂ ಒಂದ್ ಬಂತ, ಆ ಪಾಯಿಂಟ್ ಹಿಡ್ಕೊಂಡು ಇದಕ್ಕೊಂದ್ ಕತೆ ಹೇಳ್ತೀನಿ ನೋಡಿ ಅಂತ ಹೇಳ್ಬಹುದು. ಅದು ಒಳ್ಳೆ ಅಟ್ರಾಕ್ಷನ್ ಆಗ್ತದೆ ಮಕ್ಕಳಿಗೆ ಅಕ್ಕ. ಹೌದು ಹೌದು. ಆಗ ಮಕ್ಕಳಿಗೆ ಕತೆ ಇದೆಯಲ್ಲ ಅಂತ ಚೆನ್ನಾಗಿ ಇದ್ ಮಾಡ್ತಾರೆ, ಅಟೆಂಡ್ ಮಾಡ್ತಾರೆ. ಹೌದಕ್ಕ, ಹೌದೌದು, ಖಂಡಿತ ಅಕ್ಕ. ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ, ಚೆನ್ನಾಗಿ ಹೇಳಿದ್ರಿ. ಮೀಟಿಂಗ್ ಎಂಡ್ ಆಗುತ್ತೆ ಅಕ್ಕ. ತುಂಬಾ ಥ್ಯಾಂಕ್ ಯು. ಆಯ್ತು, ಓಕೆ ಓಕೆ, ಥ್ಯಾಂಕ್ ಯು. ಕ್ಲಾಸಿಗೆ ಬಂದದ್ದಕ್ಕೆ, ನಮಗೆ ಇಷ್ಟೆಲ್ಲ ವಿಷಯ ತಿಳಿಸಿದಕ್ಕೆ ಧನ್ಯವಾದಗಳಕ್ಕ. ಧನ್ಯವಾದ.